ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನ ದಾರುಣ ಸಾವನ್ನ ನೆನೆದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನನ್ನನ್ನು ಸಾಯಿಸಬೇಡಿ ಅಂದರೂ ಕೂಡ ಅವರು ಕರಗಿಲ್ಲ. ಕ್ಷಣ ಕ್ಷಣವೂ ಕೂಡ ಹಿಂಸೆ ನೀಡಿ ಮಗನನ್ನ ಕೊಂದು ಹಾಕಿದ್ದಾರೆ. ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ರೇಣುಕಾಸ್ವಾಮಿಯ ಹೆತ್ತವರು. ಈಗೇನು ಮೃತ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರು ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರಕ್ಕೆ 2 ಫೋಟೋ ರಿವೀಲ್ ಆಗಿದೆ. ಆ ಫೋಟೋದಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೈ ಬೇಡಿ ಮಂಡಿ ಊರಿ ಕೈ ಮುಗಿ ಕೇಳಿಕೊಂಡ್ರು ಬಿಟ್ಟಿಲ್ಲ ಅಂತ ಒಂದು ಫೋಟೋಸ್ಗಳು. ಅವ್ರಿಗೆ ಕೇಳೋಣ ಸರ್, ಏನಂದ್ರೆ ಈ ರೇಣುಕಾಸ್ವಾಮಿ ಮೃತ ಆಗೋಕ್ಕೆ ಮುಂಚೆ, ಕೊಲೆ ಆಗೋದಕ್ಕಿಂತ ಮುಂಚೆಗಾಗಿ ಅವರ ಪರಿಪರಿಯಾಗಿ ಬೇಡಿರುವಂಥ ಫೋಟೋಗಳು ಇವತ್ತು ರಿವೀಲ್ ಆಗಿದ್ದಾವೆ. ಇದಕ್ಕೆ ಏನು ಹೇಳ್ತೀರಿ ಸರ್? ಅದೇ ಸರ್, ನಮಗೆ ಮೊದಲೆಲ್ಲ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ ಹಂಗಾಗಿದೆ ಹಿಂಗೆ ಆಗಿದೆ ಅಂತ. ಈಗ ಚಿತ್ರ ನೋಡಿ ನಮಗಂತೂ ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದನ್ನು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲ ಕೇಳ್ತಿದ್ವು ರಾಕ್ಷಸ ಅಂತಾರೆ. ರಾಕ್ಷಸರಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಂದ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಹೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಯಾರೋ ಪವಿತ್ರ ಗೌಡ ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು, ದೇವಿ ಅಂತ ಹೇಳ್ತೀವಿ, ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾರೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯಿತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ ಸರ್. ಏನಂದರೆ ತಾವು ಒಬ್ಬರನ್ನ ಹತ್ರ ಬೇಡಿದಂಥ ಫ್ಯಾಮಿಲಿ ಅಲ್ಲ ಈ ಫ್ಯಾಮಿಲಿ, ಆದರೆ ಎರಡೂ ಕೈ ಜೋಡಿಸಿ ಮುಗಿದ್ರು ಕೂಡ ಅವ್ರಿಗೆ ಕರುಣೆ ಬರಲಿಲ್ವಾ? ಅಲ್ಲ, ಅದೇ ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದ್ದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೇ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮಗೆ ಹಿಂಸೆ ಅಲ್ಲ, ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮಗೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ. ಅವ್ರಿಗೆ ಆ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂದರೆ ಇಲ್ಲಿ ತನಕ ನಾವು ಯಾರಿಗೆ ರೀತಿಯಾದ ಯಾವುದೇ ರೀತಿಯಲ್ಲಿ ಬೇಡಿದಂಥ ಫ್ಯಾಮಿಲಿ ಅಲ್ಲ, ಕೈ ಮುಗಿದು ಬೇಡಿದ್ರು ಕೂಡ ಒಂದು ಏನು ದರ್ಶನ ಆಗಿರ್ಬೋದು, ಅವರ ಗ್ಯಾಂಗಿಗೆ ಏನು ತನ್ನ ಮಗನಿಗೆ ಆದಂಥ ಶಿಕ್ಷೆ ಅದೇ ರೀತಿಯಲ್ಲಿ ಕ್ರೂರ ಶಿಕ್ಷೆಯನ್ನು ನ್ಯಾಯಾಲಯ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಆಗ್ರಹ ಮಾಡ್ತಿದ್ದಾರೆ. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ವೆಲ್ಕಮ್ ಬ್ಯಾಕ್. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಬಗ್ಗೆ ನಟ ಚೇತನ್ ಕಿಡಿಕಾರಿದ್ದಾರೆ. ಈ ಕ್ರೌರ್ಯವನ್ನ ಯಾರೂ ಕೂಡ ಒಪ್ಪೋಕ್ ಸಾಧ್ಯ ಇಲ್ಲ. ರೇಣುಕಾಸ್ವಾಮಿಯನ್ನ ವಾಪಸ್ ಕರೆತರೋಕ್ಕಾಗತ್ತಾ? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದಷ್ಟೇ ಅಂತ ಹೇಳಿ ನಟ ಚೇತನ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಅತಿ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಈ ಫೋಟೋಸ್ ಬೇಡಿಕೊಂಡಿದ್ದಾರೆ ಸರ್, ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಆದರೂ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ನೀವು ಸಮಾನತೆ ಬಗ್ಗೆ ಮಾತಾಡ್ತೀರಿ. ಈ ಒಂದು ವಿಚಾರಕ್ಕೆ ಸರ್ ಏನು ಹೇಳ್ತೀರಿ ಅಂತ? ಈ ಒಂದು ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕರ್ನಾಟಕದ ಮೂಲೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಮೂಲೆನೂ ಎಲ್ಲ ಕಡೆ ಎಲ್ಲ ಮನುಷ್ಯರು ಖಂಡಿಸಿದ್ದಾರೆ. ಇದು ಯಾರೂ ಕೂಡ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. 4000 ಪೇಜ್ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಪೊಲೀಸು ಭಾಳ ಗಟ್ಟಿಯಾಗಿ ಕಾನೂನು ಪ್ರಕಾರ ಸಾಕ್ಷ್ಯಾಧಾರದಿಂದ ನೋಡ್ಕೊಂಡು ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ಬಗದೆ ಅದನ್ನು ನ್ಯಾಯ ಒದಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ನಮಗೆ ಕ್ಯಾಮ್ರಾಗಳು, ಮೀಡಿಯಾಗಳು, ಜನಸಾಮಾನ್ಯರು ಎಲ್ಲರೂ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಸೊ ಅವರು ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಷ್ಟೋ ಪೊಲೀಸ್ ಕೇಸ್ಗಳಲ್ಲಿ ಕ್ಯಾಮ್ರಾಗಳು ಇರಲ್ಲ. ಅವರು ಬಡವರಾಗಿರ್ತಾರೆ, ಅವರು ತಳ ಸಮುದಾಯದವರಾಗಿರ್ತಾರೆ, ಅವರು ಮಹಿಳೆಯರಾಗಿರ್ತಾರೆ, ಅವರು ಅಲ್ಪಸಂಖ್ಯಾತರಾಗಿರ್ತಾರೆ. ಇವ್ರ ಮೇಲೂ ಕಾನೂನು ಫಾಲೋ ಮಾಡೋ ಪೊಲೀಸ್ ಸಿಸ್ಟಮ್ ನಮಗೆ ಬೇಕು. ಈ ಪೊಲೀಸ್ ಸಿಸ್ಟಮ್ಮು ಇವ್ರ ಮೇಲೆ ಮಾತ್ರ ಅಸ್ತ್ರ ಬಿಟ್ಬಿಟ್ಟು ಪೊಲೀಸ್ ರಾಜ್ ಆಗೋದು ನಮಗೆ ಬೇಡ. ನನಗೂ ಕೂಡ ಎಷ್ಟೋ ಸಲ ಹೊಡೆದಾಕಿದ್ದಾರೆ ಪೊಲೀಸರು. ನನಗೂ ಕೂಡ ಎಷ್ಟೋ ಸಲ 10 ಗಂಟೆ ಹೊತ್ತು ಕಾಲ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಜೈಲಿಗೆ ಹಾಕಿದ್ದಾರೆ. ಇವೆಲ್ಲ ನಡೆಯುತ್ತೆ. ನನಗಾಗಿದ ಅನ್ಯಾಯ ಅಂದ ತಕ್ಷಣ ನಾನು ಒಬ್ಬಂದೇ ಅನ್ಯಾಯ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಸೈದ್ಧಾಂತಿಕ ವಿರೋಧಿಗಳು ಕೂಡ
ಅವ್ರು ಆರೋಪ ಮಾಡ್ತಾರೆ. ಅದೇ ವ್ಯಕ್ತಿ ಯಾರು ನನಗೆ 10 ಗಂಟೆ ಪ್ರೋಟೋಕಾಲ್ ಮುರಿದು ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅವ್ರ ಮೇಲೆ ಬಟ್ಟೆ ಬಿಚ್ಚಿ ಒಡಿಸಿದ್ದಾರೆ, ಬಾಯಿ ಬಂದು ಮಾತಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ನಾವು ಇದನ್ನ ಯಾರಿಗೇ ಮಾಡಿದ್ರು ಪೊಲೀಸು ಇದನ್ನು ಖಂಡಿಸ್ತೀವಿ. ಕ್ರೂರವಾಗಿ ಕೊಲೆ ಮಾಡಿದ ಅವ್ನು ಬೇಡಿಕೊಂತಾನೆ ಬಿಡಿ ಬಿಡಿ ಅಂತ 17 ಜನ ಮುರುಗಿ ಹತ್ಯೆ ಮಾಡ್ತಾರೆ ಅಂದ್ರೆ ಸರ್ ಏನು ಸರ್ ಅಂತ ನೋಡಿ, ರೇಣುಕಾ ಸ್ವಾಮಿಯವ್ರ ವಿಚಾರದಲ್ಲಿ ನಾವು ಯಾರು ಕೂಡ ಇದನ್ನು ಸಮರ್ಥಿಸೋ ಪ್ರಶ್ನೆ ಇಲ್ಲ. ಇದು ನಮಗೇನೇ ಇದ್ರೂ ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ನ್ಯಾಯ ತಲುಪಿಸ್ಬೇಕು. ಪೊಲೀಸ್ ವ್ಯವಸ್ಥೆ ನಮಗೆ ಈ ವಿಚಾರದಲ್ಲಿ ಎಷ್ಟು ಒಂದು ಗಟ್ಟಿಯಾಗಿ ಪ್ರೋಟೋಕಾಲ್ ಮುಖಾಂತರ ಫಾಲೋ ಮಾಡಿದಾರಲ್ಲ, ಎಲ್ಲ ವಿಚಾರಗಳಲ್ಲೂ ಕೂಡ ಯಾರದೇ ಸಮಸ್ಯೆ ಆದರೂ ಗೈಡ್ಲೈನ್ಸ್ ಫಾಲೋ ಮಾಡಿ. ನಮ್ಮ ಕಾನೂನು ಭಾಳ ಗಟ್ಟಿ ಇದೆ, ಬಟ್ ಆ ಕಾನೂನನ್ನು ಉಲ್ಲಂಘನೆ ಮಾಡೋ ವ್ಯವಸ್ಥೆ ಸರ್ಕಾರಗಳಾಗಬಾರ್ದು, ಕಾನೂನು ಉಲ್ಲಂಘನೆ ಮಾಡೋ ಪೊಲೀಸರಾಗಬಾರ್ದು, ಪ್ರಭಾವ ಹಣದಿಂದ ನಮಗೆ ನ್ಯಾಯ ತಪ್ಪಿಸೋದಾಗಬಾರ್ದು. ಯಾವುದೇ ಮನುಷ್ಯ ತಪ್ಪು ಮಾಡಿದ್ರೆ ಅದಕ್ಕೆ ಸಕ್ಕಂತೆ ಆ ನ್ಯಾಯ ಬರೋ ಒಂದು ವ್ಯವಸ್ಥೆ ಬರಬೇಕು. ಈ ಒಂದು ಫೋಟೋ ನೋಡಿ ಅವ್ರ ಕುಟುಂಬಸ್ಥರು ತುಂಬ ರೋದನೆ, ಯಾಕಂದರೆ ಅಷ್ಟು ಆ ಒಂದು ಕ್ರೂರತೆ ಆ ಒಂದು ಫೋಟೋದಲ್ಲಿ ಕಂಡು ಬಂದಿದೆ ಅಂತ. ಖಂಡಿತ ಇದು ಭಾಳ ದುಃಖ ಆಗುತ್ತೆ. ಆ ಫೋಟೋ ನೋಡಿದಾಗ, ಆ ಎಕ್ಸ್ಪ್ರೆಷನ್ ನೋಡಿದಾಗ, ಆ ಬೇಡ್ಕೊಂತಿರೋದು ನೋಡಿದಾಗ ನಾವು ಭಾಳ ನೋವಾಗುತ್ತೆ. ಆ್ಯಂಡ್ ಅದರಲ್ಲಿ ನಮಗೆ ಪಡಿಸಿ ನಮಗೆ ಈ ಒಂದು ಅಸಮಾನತೆ, ಹಿಂಸೆ ಇರೋ ವ್ಯವಸ್ಥೆ ಇದು ಎಷ್ಟೋ ಒಂದು ರೀತಿ ಸೈಕಲಾಜಿಕಲ್ ಎಮೋಷನಲ್ ವ್ಯವಸ್ಥಿತ ಹಿಂಸೆ ಮತ್ತು ದೈಹಿಕವಾದ ಹಿಂಸೆನೂ ನಾವು ಸಿನಿಮಾದಲ್ಲಿ ಭಾಳ ಪ್ರಚೋದನೆ ಮಾಡ್ತೀವಿ, ಭಾಳ ವೈಭವೀಕರಿಸ್ತೀವಿ. ನಮಗೆ ದೊಡ್ಡ ಮಟ್ಟಕ್ಕೆ ಒಂದು ಅಹಿಂಸಾವಾದ ಸಮಾಜ ಬೇಕು, ನಮಗೆ ದೊಡ್ಡ ಮಟ್ಟಕ್ಕೆ ನಮಗೆ ಬದಲಾವಣೆ ಸುಧಾರಣೆ ದೊಡ್ಡ ಮಟ್ಟಕ್ಕೆ ಬೇಕು. ಇದನ್ನೆಲ್ಲ ನಾವು ಮುಂದುವರ್ಸೋಣ. ಈ ಥರ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ನಮಗೆ ನೋವಾಗಿದೆ. ರೇಣುಕಾ ಸ್ವಾಮಿ ಸಾವಿಂದ ಎಷ್ಟೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಲಿ ಸಮಾಜದಲ್ಲಿ. ಇಂಥ ಪೊಲೀಸು ಒಂದು ಗಟ್ಟಿಯಾಗಲಿ, ಇಂಥ ಕ್ರೂರತೆ ಮಾಡೋ ಯಾವುದೇ ವ್ಯಕ್ತಿ ಮೇಲೆ ಗಟ್ಟಿಯಾದ ಕ್ರಮ ಆಗಲಿ ಅಂತ ಹೇಳ್ತೀವಿ. ಈ ಸಾವು ಬರೀ ಒಂದೇ ಸಾವು ಆಗಬಾರ್ದು, ಈ ಸಾವು ಇನ್ನು ದೊಡ್ಡ ಮಟ್ಟದ ಸಾಮಾಜಿಕ ಜಾಗೃತಿ ಆಗಿ ಪೊಲೀಸ್ ಬದಲಾವಣೆ ಆಗೋ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀರೇಶ್. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಳ್ಳಾರಿ ಜೈಲಿನ ಎದುರು ಮಹಿಳಾ ಅಭಿಮಾನಿಯೊಬ್ಬರು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೈಲು ಒಳಗಡೆ ದರ್ಶನ್ ಚಾರ್ಜ್ ಶೀಟ್ ಸಬ್ಮಿಟ್ ಆದ ನಂತರದಲ್ಲಿ ಪತ್ನಿ ಬರಲಿ, ಮನೆ ಊಟ ತರಲಿ ಅಂತ ಹೇಳಿ ಕಾಯ್ತಾ ಕೂತಿದ್ರೆ ಈತ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿ ಒಬ್ಬರು ಮಹಿಳಾ ಅಭಿಮಾನಿ ಅಂತ ದರ್ಶನ್ ನೋಡೋಕೆ ಬಂದಿದ್ದಾರೆ. ಈ ಮಹಿಳಾ ಅಭಿಮಾನಿ ಸಂಬಂಧಿಕರಿಗೆ ಅಷ್ಟೇ ಚಾನ್ಸ್ ಅಂದರೂ ಕೂಡ ನಾನು ಮದುವೆ ಆಗ್ತೀನಿ ಅಂತಿದ್ದಾರಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ನಾನು ಜಸ್ಟ್ ಲಕ್ಷ್ಮಿ, ಅವ್ರು ವಿಜಯಲಕ್ಷ್ಮಿ, ನಾನು ಲಕ್ಷ್ಮಿ, ಮದುವೆ ಆಗ್ತೀನಿ ನಾನು ದರ್ಶನ್ ಅಂತ ಕೂತಿದ್ದಾರಂತೆ. ಜನ ಬರ್ಲಿ, ಇದು ಇಡೀ ದೇಶನೇ ಬರ್ಲಿ, ಅವ್ರಿಗೋಸ್ಕರ ಅಂತ ಕಾಯ್ತಾ ಇದಾರಲ್ಲ, ಬರ್ಲಿ ಬರ್ಲಿ. ಏನು ಮಾತಾಡ್ಬೇಕಲ್ಲವಾ, ಮಾತಾಡ್ತಾರಲ್ಲ ರೀ ಸರ್, ಮಾತಾಡಕ್ ಬರ್ಬಾರ್ದ? ಅಲ್ಲ, ರಕ್ತ ಸಂಬಂಧಿ ಮಾತ್ರ ಬಿಡೋದಂತೆ. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವರು ನಮ್ದು ನಾವು ನೋಡ್ಬೇಕಂತ, ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ ಮಾತಾಡಿ ಹೋಗ್ಬೇಕಂತ ಬಂದೀವಿ. ಇನ್ನು ಅವ್ರನ್ನೇ ಬಿಡ್ತೀವಿ, ನಮ್ಗೆ ಬಿಡಲ್ಲ ಅಂದ್ರೆ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ. ಇವಾಗ ಅವರು ನಮಗೆ ಬೇಕಂತಾನೆ ನಾವು ಬಂದೀವಿ, ನಮಗೂ ಬಿಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ? ಹೋಗಿ ನೋಡಿ ಮಾತಾಡಿ ಬರ್ಬೇಕು. ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಯಾರೂ ಕಳಿಸಿಲ್ಲ ನನ್ನ, ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ಪ್ರಪ್ನಗರದ, ಇವಾಗಲೂ ಬಂದಿದ್ದೀನಿ. ನಿನ್ನ ರಾತ್ರಿ ಬಂದಿದ್ದೀನಿ, ಪತ್ರ ಇಟ್ಟಿದ್ದೀನಿ.